ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ನವಿತಾ ಜೈನ್. ನಿನ್ನೆ ನಡೆದಂತಹ ಪ್ರಮುಖ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಗ್ಯಾರಂಟಿ ಯಾವಾಗ ಜಾರಿ ಮಾಡ್ತಾರೆ ಅಂತ ಜನ ಎದುರು ನೋಡ್ತಿದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಇನ್ನೂ ಜಾರಿಗೆ ತಂದಿಲ್ಲ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಿರುವಾಗ ಇದೀಗ ಸರ್ಕಾರ ಸದ್ಯಕ್ಕೆ 3 ಗ್ಯಾರಂಟಿ ಮಾತ್ರ ಈಡೇರಿಕೆಗೆ ನಿರ್ಧರಿಸಿದೆ ಎನ್ನಲಾಗಿದೆ. ಶುಕ್ರವಾರ 3 ಬೇಡಿಕೆಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಎನ್ನಲಿದ್ದು, ಇನ್ನೆರಡು ಗ್ಯಾರಂಟಿಗಳ ಈಡೇರಿಕೆಗೆ ಕಾಲಾವಕಾಶ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಪದವಿ ಮುಗಿದ 180 ದಿನದಲ್ಲಿ ಉದ್ಯೋಗ ಸಿಗದಿದ್ರೆ ಮಾತ್ರ ಭತ್ಯೆ ಹಾಗೂ ಶೈಕ್ಷಣಿಕ ವರ್ಷ ಮುಗಿಯೋದಕ್ಕೆ ಇನ್ನೂ 5 ತಿಂಗಳ ಕಾಲಾವಕಾಶ ಇದೆ. 5 ತಿಂಗಳ ತನಕ ನಿಖರ ಡಾಟಾ ಸಂಗ್ರಹ ಮಾಡಲು ಸರ್ಕಾರ ನಿರ್ಧರಿಸಿದೆ. ಜೊತೆಗೆ ಗೃಹಲಕ್ಷ್ಮಿ ಡಾಟಾ ಸಂಗ್ರಹಕ್ಕೆ ಮುಂದಿನ 2 ತಿಂಗಳ ಗಡುವಿಗೆ ತೀರ್ಮಾನ ಕೈಗೊಳ್ಳಲಾಗಿದ್ದು, ಬಹುತೇಕ ಆಗಸ್ಟ್ನಿಂದ ಮಹಿಳೆಯರಿಗೆ 2,000 ರೂಪಾಯಿ ನೀಡಲು ನಿರ್ಧರಿಸಲಾಗಿದೆ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ 3 ಗ್ಯಾರಂಟಿ ಘೋಷಣೆಗೆ ನಿರ್ಧರಿಸಿದ್ದಾರೆ ಅಂತ ನ್ಯೂಸ್ 18ಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನುಸರಿಸುತ್ತಾ ಇರುವ ಗ್ಯಾರಂಟಿ ಸೂತ್ರದಿಂದಾಗಿ ಆರ್ಥಿಕತೆಗೆ ಪೆಟ್ಟು ಬೀಳಲಿದೆ. ದೇಶ ದಿವಾಳಿ ಆಗಲಿದೆ ಎಂದು ಪ್ರಧಾನಿ ಮೋದಿ ಎಚ್ಚರಿಸಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಘೋಷಿಸಿರುವ ಉಚಿತ ಯೋಜನೆಗಳ ಬಗ್ಗೆ ಕಿಡಿಕಾರಿದ್ದಾರೆ. ವರ್ಷಾಂತ್ಯಕ್ಕೆ ಚುನಾವಣೆಗೆ ಸಜ್ಜಾಗಿರುವ ರಾಜಸ್ಥಾನದ ಅಜ್ಮೇರ್ನಲ್ಲಿ ಬೃಹತ್ ಜನಸಂಪರ್ಕ ರ್ಯಾಲಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಇದೀಗ ಗ್ಯಾರಂಟಿಗಳನ್ನು ನೀಡುವ ಹೊಸ ಸೂತ್ರವನ್ನು ಕಂಡುಕೊಂಡಿದೆ. ಆದರೆ ಈ ಗ್ಯಾರಂಟಿಗಳನ್ನು ಅವರು ಪೂರೈಸ್ತಾ ಇದ್ದಾರೆಯೇ? ಅವರು ನೀಡ್ತಾ ಇರುವ ಗ್ಯಾರಂಟಿಗಳು ದೇಶವನ್ನ ದಿವಾಳಿ ಮಾಡುತ್ತೆ. 50 ವರ್ಷದ ಹಿಂದೆ ಬಡತನವನ್ನ ನಿರ್ಮೂಲನೆ ಮಾಡುವುದಾಗಿ ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತು. ಆದರೆ ಬಡತನ ನಿರ್ಮೂಲನೆ ಬದಲಿಗೆ ಅವರು ಬಡವರಿಗೆ ದ್ರೋಹ ಮಾಡಿದ್ರು. ಬಡವರನ್ನ ದಾರಿ ತಪ್ಪಿಸುವುದು, ಅವರಿಗೆ ಅವಕಾಶಗಳು ಸಿಗದಂತೆ ಮಾಡುವುದು ಕಾಂಗ್ರೆಸ್ನ ನೀತಿಯಾಗಿದೆ ಅಂತ ಕಿಡಿಕಾರಿದರು. ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕಿಸಿದ ಬಿಜೆಪಿ ವಿರುದ್ಧ ವಿಜಯಪುರದ ಇಂಚಗೇರಿ ಮಠದಲ್ಲಿ ಲಕ್ಷ್ಮಣ್ ಸವದಿ ವಾಗ್ದಾಳಿ ನಡೆಸಿದರು. ಗ್ಯಾರಂಟಿ ಜಾರಿ ಸಾಧ್ಯ ಇಲ್ಲ ಅಂದ ಬಿಜೆಪಿ ನಾಯಕರನ್ನ ಸವದಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಅವರು ಇಂಥದನ್ನ ಹೇಳಿ ಅವರು 65ಕ್ಕೆ ಬಂದು ನಿಂತಿದ್ದಾರೆ. ಇನ್ಮೇಲೆ ಯಾವ ಸರ್ಕಾರ ಒಳ್ಳೆ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಡೋದನ್ನು ಮಾಡಿದರೆ ಜನ ಮತ್ತೆ ಮೆಚ್ಚುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಆಗೋದಿಲ್ಲ, ಇದರಿಂದ ಸಾಧ್ಯ ಇಲ್ಲ, ಅನಾವಶ್ಯಕವಾಗಿ ಟೀಕೆ ಮಾಡೋದ್ರಿಂದ ಅಲ್ಲ. ಈ ಸರ್ಕಾರ ರಚನೆ ಆಗಿದೆ, ಮಂತ್ರಿಮಂಡಲ ಆಗಿದೆ, ಅದರ ಬಗ್ಗೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವ್ರು ಯಾರು? ಸಚಿವ ಸ್ಥಾನ ಸಿಗದಿರೋ ಬಗ್ಗೆ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಮೊದಲು ಶಾಸಕ, ಬಳಿಕ ಸಚಿವ, ಬಳಿಕ ಡಿಸಿಎಂ, ಸಿಎಂ ಆಗಬೇಕು ಅಂತ ಇವೆ. ಮನುಷ್ಯನ ಕನಸುಗಳಿಗೆ ಮಿತಿ ಇಲ್ಲ. ಎಲ್ರಿಗೂ ಸಚಿವ ಸ್ಥಾನ ಕೊಡಲು ಸಾಧ್ಯ ಇಲ್ಲ. ನಾನು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿಲ್ಲ ಅಂತ ಹೇಳಿದ್ದಾರೆ. ಎಲ್ರಿಗೂ ಕೂಡ ಮಂತ್ರಿ ಆಗಬೇಕು ಅಂತಕ್ಕಂಥ ಬಯಕೆ ಇರ್ತದೆ. ಅದು ಕಷ್ಟ ಸಾಧ್ಯ ಆಗೋದ್ರಿಂದ 34 ಜನರಿಗೆ ಕೊಡಬೇಕಾಗಿರುತ್ತೆ. ಮತ್ತು ಕಾಂಗ್ರೆಸ್ನಲ್ಲಿ ಈ ಸಾರಿ 135 ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿರೋದ್ರಿಂದ ಬಹಳಷ್ಟು ಹಳಬರು ಇವತ್ತು ಆಯ್ಕೆಯಾಗಿ ಬರೋದ್ರಿಂದ ಹಳಬರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಎಲ್ರಿಗೂ ಮಂತ್ರಿ ಆಗಲಿಕ್ಕೆ ಆಗಲ್ಲ. ಬಯಕೆ ಮತ್ತು ಅಪೇಕ್ಷೆ ಪಡೋದು ತಪ್ಪಲ್ಲ. ಎಲ್ಲರೂ, ಯಾಕಂದ್ರೆ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಯಾರೂ ಸನ್ಯಾಸಿಗಳಲ್ಲ. ಎಲ್ರಿಗೂ ಶಾಸಕರಾಗಬೇಕು ಅಂತ ಮೊದಲು ಬಯಕೆ ಇರ್ತದೆ. ಶಾಸಕರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆ ಅಧಿಕಾರಿಗಳ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದಲ್ಲಿ ಕೆಲವು ಭಾಗದಲ್ಲಿ ಹೆಚ್ಚಿನ ಹಾನಿಯಾಗಿರುವುದರಿಂದ ಪರಿಹಾರ ಕ್ರಮದ ಬಗ್ಗೆ ಹಿರಿಯ ಅಧಿಕಾರಿಗಳು ಎಸ್ಡಿಆರ್ಎಫ್, ಎನ್ಡಿಆರ್ಎಫ್, ಹವಾಮಾನ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕೆಲ ತೀರ್ಮಾನ ತೆಗೆದುಕೊಳ್ಳಲು ಸೂಚನೆ ಕೊಟ್ಟಿದ್ದೇನೆ. ಹಳೆ ಪ್ರಕರಣ 1 ಲಕ್ಷ ಪರಿಹಾರ ಕೊಟ್ಟು ಮನೆ ಸ್ಯಾಂಕ್ಷನ್ ಮಾಡಿಕೊಡುವ ಕೆಲಸ ಮಾಡಿದ್ದಾರೆ. ಆದರೆ ಕೆಲವು ಕಡೆ ಸ್ಯಾಂಕ್ಷನ್ ಮಾಡಿಲ್ಲ. ಬೆಂಗಳೂರು ಸುತ್ತಮುತ್ತ ಬೋಗಸ್ ದಾಖಲೆ ಸಲ್ಲಿಸಿ ಕಬಳಿಸಿರುವ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಅಂತ ಹೇಳಿದರು. ಸೂಕ್ಷ್ಮ ಪ್ರದೇಶಗಳು ಅಂದರೆ ಬೆಂಗಳೂರು, ಕೊಡಗು, ಕರಾವಳಿ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ತತ್ಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಆ ಭಾಗದಲ್ಲಿ ತುಕಡಿಗಳು ಅಂದರೆ ಅವರ ಫೋರ್ಸಸ್, ಕಂಪನಿಗಳನ್ನು ಅಲ್ಲಿ ಪೊಸಿಷನ್ ಮಾಡಲಿಕ್ಕೂ ಸಹ ಈಗಾಗಲೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅವ್ರಿಗೆ ಇನ್ಸ್ಟ್ರಕ್ಷನ್. ಸಿಎಂ ಸಿದ್ದರಾಮಯ್ಯ ತಮ್ಮ ಬಳಿ ಇದ್ದ 2 ಖಾತೆಗಳನ್ನು ಮರು ಹಂಚಿಕೆ ಮಾಡಿದ್ದಾರೆ. ಐಟಿ-ಬಿಟಿ ಖಾತೆಯನ್ನ ಪ್ರಿಯಾಂಕ್ ಖರ್ಗೆಗೆ ಹಾಗೂ ಮೂಲಸೌಕರ್ಯ ಖಾತೆಯನ್ನ ಎಂಬಿ ಪಾಟೀಲ್ಗೆ ಹಂಚಿಕೆ ಮಾಡಿದ್ದಾರೆ.
ಸಿಎಂ ಮುಖ್ಯ ಸಲಹೆಗಾರರಾಗಿ ಸುನೀಲ್ ಕನುಗೋಡು ನೇಮಕಗೊಂಡಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ಸುನೀಲ್ ಕನುಗೋಡ್ರನ್ನ ನೇಮಕ ಮಾಡಲಾಗಿದ್ದು, ಇವರು ಆಡಳಿತಾತ್ಮಕ ನಿರ್ಧಾರಕ್ಕೆಲ್ಲ ಸಲಹೆ ನೀಡಲಿದ್ದಾರೆ. ಇನ್ನು ಕಾಂಗ್ರೆಸ್ ಗೆಲುವಿನಲ್ಲಿ ಸುನೀಲ್ ಕನುಗೋಡು ಮಹತ್ವದ ಪಾತ್ರ ಇದ್ದು, ಭಾರತ್ ಜೋಡೋ ಕೈ ಎಲೆಕ್ಷನ್ ಪ್ರಚಾರದ ರೂವಾರಿಯಾಗಿದ್ದರು. ಪೇಸಿಎಂ ಸೇರಿ ಬಿಜೆಪಿ ವಿರುದ್ಧದ ಅಭಿಯಾನದ ರೂವಾರಿಯೂ ಆಗಿದ್ರು. ಇಂದಿನಿಂದ ಕರೆಂಟ್ ಬಿಲ್ ಕಟ್ಟಬೇಡಿ, ಮಹಿಳೆಯರು ಬಸ್ ಟಿಕೆಟ್ ಪಡಿಬೇಡಿ ಅಂತ ಕೋಲಾರ ಜಿಲ್ಲೆಯಾದ್ಯಂತ ಅಭಿಯಾನ ನಡೆಸಲು ಬಿಜೆಪಿ ಮುಖಂಡರು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಜಾರಿಗೆ ಕೋಲಾರದ ಮುಳಬಾಗಿಲು ಬಿಜೆಪಿ ಮುಖಂಡ ಶೀಗೇಹಳ್ಳಿ ಸುಂದರ್ ಒತ್ತಾಯಿಸಿದ್ದಾರೆ. ಇವತ್ತಿನಿಂದ ಹಳ್ಳಿಗೂ ತೆರಳಿ ಅರಿವು ಮೂಡಿಸುವುದಾಗಿ ಶೀಗೇಹಳ್ಳಿ ಸುಂದರ್ ಹೇಳಿದ್ದಾರೆ. ಜೂನ್ 1ರಂದು ನುಡಿದಂತೆ ನಡೆಯದೆ ಹೋದರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲು ತೀರ್ಮಾನಿಸಿದ್ದೇವೆ ಅಂತ ಹೇಳಿದ್ದಾರೆ. ಜೂನ್ 1ನೇ ತಾರೀಕಿಂದ ಈ ಎಲ್ಲ ಯೋಜನೆಗಳು ಕೂಡ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಯೋಜನೆಗಳು ಅವರು ಜಾರಿಗೆ ತರಬೇಕು. ತಂದಿಲ್ಲ ಅಂದರೆ ನಾವು ಬಿಜೆಪಿಯವರು ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಆಂದೋಲನವನ್ನು ಮಾಡಿ ನಮ್ಮ ಜನರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಕರೆಂಟ್ ಬಿಲ್ ಕಟ್ಟಬಾರ್ದು, ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬೇಕು, ಯಾವುದೇ ಕಾರಣಕ್ಕೂ ಟಿಕೆಟ್ಗೆ. ಕಲಬುರಗಿಯಲ್ಲಿ ಲೈನ್ ಮ್ಯಾನ್ ಮೇಲೆ ಹಲ್ಲೆ ಮುಂದುವರೆದಿದೆ. ಕರೆಂಟ್ ಬಿಲ್ ಕೇಳಲು ಹೋದ ಜೆಇ ಸಿದ್ದರಾಮಪ್ಪ ನಿಂಬಾಳ್ಕರ್ ಮೇಲೆ ಜನರು ಹಲ್ಲೆ ಮಾಡಿರೋ ಘಟನೆ ಆಳಂದ ಪಟ್ಟಣದ ಖಾಜಿ ಗಲ್ಲಿಯಲ್ಲಿ ನಡೆದಿದೆ. ಲೈನ್ ಮ್ಯಾನ್ ಇಜಾಜ್ ಗೌಡೆ ಅನ್ನುವರ ಮೇಲೆ ವಸೀಂ ಸೈಫನ್ ಜವಳೆ ಅನ್ನುವತ ಹಲ್ಲೆ ನಡೆಸಿದ್ದಾನೆ. ಹಲ್ಲೆಗೊಳಗಾದ ಜೆಇಗೆ ಆಳಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆಯರಿಗೆ ಉಚಿತ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ನೀಡಿದ ಬೆನ್ನಲ್ಲೇ ಶಿವಮೊಗ್ಗದ ಸೋಮನಕೊಪ್ಪ, ಕೋಟೆಗಂಗೂರು, ವಿರುಪನಕೊಪ್ಪ, ಸಿದ್ದಲಿಪುರ ಗ್ರಾಮಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ ಸೇವೆ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ನಮ್ಮ ಗ್ರಾಮಕ್ಕೆ ಖಾಸಗಿ ಬಸ್ಗಳು ಮಾತ್ರ ಬರ್ತಿವೆ, ನಮ್ಮ ಗ್ರಾಮಕ್ಕೂ ಕೆಎಸ್ಆರ್ಟಿಸಿ ಬಸ್ ಸೇವೆ ನೀಡಿ ಅಂತ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹಳೆಯ ಬಸ್ ಪಾಸ್ ಅವಧಿಯನ್ನ ಬಿಎಂಟಿಸಿ ಜೂನ್ 15ರವರೆಗೂ ವಿಸ್ತರಣೆ ಮಾಡಿದೆ. 12ನೇ ತರಗತಿವರೆಗಿನ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗಲಿದ್ದು, ಹಿಂದಿನ ವರ್ಷದ ಪಾಸನ್ನೇ ಬಸ್ಗಳಲ್ಲಿ ತೋರಿಸಿ ಪ್ರಯಾಣ ಮಾಡಬಹುದು. ಪಾಸ್ ಇಲ್ಲದಿದ್ದರೆ ಪ್ರಸಕ್ತ ವರ್ಷದ ಶಾಲಾ ಶುಲ್ಕ ರಶೀದಿ ತೋರಿಸಿ ಪ್ರಯಾಣ ಮಾಡಬಹುದಾಗಿದೆ. ರಾಜ್ಯದಲ್ಲಿ ಹಿಜಾಬ್ ಪಠ್ಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆ ನಂತರ ಅನಗತ್ಯ ಗೊಂದಲಗಳು ಶುರುವಾಗಿದೆ. ಸಾಹಿತಿಗಳ ತಂಡ ಸಿಎಂ ಅವರನ್ನ ಭೇಟಿ ಮಾಡಿದೆ. ಪಠ್ಯ ಹಿಜಾಬ್ ವಿಚಾರದಲ್ಲಿ ಅಪಸ್ವರ ತೆಗೆದಿದ್ದಾರೆ. ಹಿಂದಿನ ಪಠ್ಯ ಬದಲು ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಸಾಹಿತಿಗಳ ಬಗ್ಗೆ ಗೌರವ ಇದೆ, ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಬದಲು ನಿಮ್ಮೂರಿನ ಶಾಲೆಗಳ ಅಭಿವೃದ್ಧಿ ಮಾಡಿ ಅಂತ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳು ಭೇಟಿಯಾಗಿ ಈ ಹಿಂದಿನ ಪಾಠ್ಯಪುಸ್ತಕದ ಕ್ರಮಗಳಿರ್ಬೋದು, ಹಿಂದೆ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರಗಳನ್ನು ಮಾಡಿದ ಬಗ್ಗೆ ಅದರ ಬಗ್ಗೆ ಅಪಸ್ವರವನ್ನು ಎತ್ತಿ ಅದನ್ನೆಲ್ಲ ರದ್ದು ಮಾಡಬೇಕೆಂಬ ಒಂದು ಹೊಸ ವಿಚಾರವನ್ನು ಸೃಷ್ಟಿ ಮಾಡಿದರು. ನನ್ನ ವಿನಂತಿ, ಸಾಹಿತಿಗಳ ಬಗ್ಗೆ ನನಗೆ ತುಂಬ ಗೌರವ ಉಂಟು. ಅದಕ್ಕೆ ಕೆಲವೊಂದು ಬೆರಳಿಗೆ ಸಾಹಿತಿಗಳು ಅಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮೂಲಕ ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಗೊಂದಲವಾದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸಕ್ಕೆ ಆಗಿದೆ. ನನ್ನ ವಿನಂತಿ. ಕೆಐಜಿಬಿ ಅಧಿಕಾರಿ ಸಿಎನ್ ಮೂರ್ತಿ ಮನೆ ಮೇಲೆ ಲೋಕಾಯುಕ್ತ ಎಸ್ಪಿ ವಲೀಂ ಭಾಷಾ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು 15 ಲೋಕಾಯುಕ್ತ ಅಧಿಕಾರಿಗಳು ನಿರಂತರ ಪರಿಶೀಲನೆ ನಡೆಸಿದ್ರು. ತುಮಕೂರಿನ ಆರ್ಟಿನಗರದಲ್ಲಿರುವ ಸಿಎನ್ ಮೂರ್ತಿ ಮನೆಯಲ್ಲೂ ಪರಿಶೀಲನೆ ನಡೆಸಿದ್ರು. ತುಮಕೂರು, ಬೆಂಗಳೂರು ಸೇರಿ ಹಲವು ಕಡೆ ಪ್ರಾಪರ್ಟಿ ಇರುವ ಮಹತ್ವದ ದಾಖಲೆಗಳು ಲಭ್ಯವಾಗಿದೆ. ತುಮಕೂರು ಸೇರಿ 8 ಕಡೆ ಸೈಟ್ಗಳ ದಾಖಲೆ, ಒಂದು ವಾಸದ ಮನೆಯ ದಾಖಲೆ, 1 ಕೆಜಿಗೂ ಅಧಿಕ ಚಿನ್ನಾಭರಣ, ಮನೆಯಲ್ಲಿ 8 ಲಕ್ಷ ನಗದು ಪತ್ತೆಯಾಗಿದ್ದು, ರಾತ್ರಿಡೀ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ತುಂಗಾ ಮೇಲ್ದಂಡೆ ಯೋಜನೆ ಇಂಜಿನಿಯರ್ ಪ್ರಶಾಂತ್ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ. 3.5 ಕೆಜಿ ಬಂಗಾರ, 24 ಕೆಜಿ ಬೆಳ್ಳಿ ಹಾಗೂ 25 ಲಕ್ಷ ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ. ಜೊತೆಗೆ 50 ಬಾಟಲ್ನಷ್ಟು ವಿದೇಶಿ ಮದ್ಯ ಹಾಗೂ ಸುಮಾರು 300 ಜೊತೆ ಶೂ ಸಹ ಪತ್ತೆಯಾಗಿದೆ. 6 ಎಕರೆ ಕೃಷಿ ಜಮೀನು ಹಾಗೂ 2 ಸೈಟ್ಗಳ ದಾಖಲೆ ಪತ್ತೆಯಾಗಿದೆ. ಇತ್ತ ಶಿಕಾರಿಪುರದ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಶಂಕರ್ ನಾಯ್ಕ್ ಮನೆಯಲ್ಲೂ 350 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿ ಹಾಗೂ 10 ಎಕರೆ ಜಮೀನು ದಾಖಲೆ ಪತ್ತೆಯಾಗಿದೆ. ಲೋಕಾಯುಕ್ತ ಎಸ್ಪಿ ವಾಸುದೇವ್ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದೆ. ಹಾವೇರಿ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣ ಸಂಬಂಧ ವಾಗೀಶ್ ಮನೆಯಲ್ಲಿ ಅಪಾರ ಪ್ರಮಾಣದ ಹಣ, ಆಸ್ತಿಪಾಸ್ತಿ ಸಿಕ್ಕಿದ್ದು ಅಧಿಕಾರಿಗಳು ದಂಗಾಗಿದ್ದಾರೆ.
ರಾಣೆಬೆನ್ನೂರಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿಯ ಐಷಾರಾಮಿ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು 1/2 ಕೆಜಿ ಬಂಗಾರ, 2 ಕೆಜಿ ಬೆಳ್ಳಿ ಹಾಗೂ 18,30,000 ನಗದನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ಆದಾಯ ಮೀರಿ ಆಸ್ತಿ ಗಳಿಕೆ ಹಿನ್ನೆಲೆ ವಾಗೀಶ್ ಶೆಟ್ಟರ್ ಮೇಲೆ ಅಧಿಕಾರಿಗಳು ಕೇಸ್ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ 16 ಕಡೆ ಎನ್ಐಎ ದಾಳಿ ನಡೆಸಿತ್ತು. ಎನ್ಐಎನಿಂದ 4 ಶಂಕಿತರನ್ನ ಬಂಧಿಸಲಾಗಿದ್ದು, ಹ್ಯಾರಿಸ್, ಸಜ್ಜದ್ ಹುಸೇನ್, ಫೈಜಲ್, ಸಂಶುದ್ದೀನ್ನನ್ನ ಬಂಧಿಸಲಾಗಿದೆ. ಬಂಟ್ವಾಳ, ಬೆಳ್ತಂಗಡಿ, ಉಪ್ಪಿನಂಗಡಿ, ವೇಣೂರು ಸೇರಿದಂತೆ 16 ಕಡೆ ರೇಡ್ ನಡೆದಿದ್ದು, ಕಚೇರಿ, ಒಂದು ಆಸ್ಪತ್ರೆ ಮೇಲೂ ದಾಳಿ ನಡೆಸಲಾಗಿತ್ತು. ಭಯೋತ್ಪಾದಕ ಕೃತ್ಯಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಹವಾಲಾ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಎನ್ಐಎ ದಾಳಿಯನ್ನ ಮಾಡಿತ್ತು. ಬೆಂಗಳೂರು ಉತ್ತರದ ಯಶವಂತಪುರ ಹೋಬಳಿಯ ಕೋಡಿಗೆಹಳ್ಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಪಿಡಿಒ ರಂಗಸ್ವಾಮಿ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ದೊಡ್ಡಬಳ್ಳಾಪುರದ ಟಿಬಿ ನಾರಾಯಣಪ್ಪ ಬಡಾವಣೆಯಲ್ಲಿರುವ ಮನೆಯಲ್ಲಿ ಸುಮಾರು 20 ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ. ಬೆಂಗಳೂರು ಮೆಟ್ರೋ ಹುದ್ದೆ ಭರ್ತಿಗೆ ನಡೆಯಬೇಕಿದ್ದ ಲಿಖಿತ ಪರೀಕ್ಷೆ ಮುಂದೂಡಲಾಗಿದೆ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತದಲ್ಲಿ ವಿವಿಧ ವೃಂದಗಳ 236 ಹುದ್ದೆಗಳ ಭರ್ತಿಗಾಗಿ ಜೂನ್ 6ರಿಂದ 8ರವರೆಗೆ ನಡೆಯಬೇಕಾಗಿತ್ತು. ಆದರೆ ಪಿಯು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಪೂರಕ ಪರೀಕ್ಷೆ ಇರುವ ಹಿನ್ನೆಲೆ ಮೆಟ್ರೋ ಹುದ್ದೆಯ ಲಿಖಿತ ಪರೀಕ್ಷೆಯನ್ನ ಮುಂದೂಡಲಾಗಿದೆ ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಮಾಹಿತಿ ಕೊಟ್ಟಿದ್ದಾರೆ. ಅನ್ನಭಾಗ್ಯ ಅಕ್ಕಿ ತುಂಬಿದ ಲಾರಿಯನ್ನೇ ಖದೀಮರು ಕಳ್ಳತನ ಮಾಡಿರುವ ಘಟನೆ ಯಾದಗಿರಿಯ ಶಹಾಪುರ ಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿ ನಡೆದಿದೆ. ಮೇ 30ರಂದು ಎಪಿಎಂಸಿ ಯಾರ್ಡ್ನಲ್ಲಿ ಅಕ್ಕಿ ತುಂಬಿದ ಅನ್ನಭಾಗ್ಯ ಲಾರಿಯನ್ನ ಚಾಲಕ ನಿಲ್ಲಿಸಿ ರಾತ್ರಿ ಲಾರಿ ಬಳಿ ಇಲ್ಲದೆ ತಮ್ಮ ಊರು ಸುರಪುರಕ್ಕೆ ಹೋಗಿದ್ದಾಗ ಈ ಘಟನೆ ನಡೆದಿದೆ. ಲಾರಿಯಲ್ಲಿ 20 ಟನ್ ಅನ್ನಭಾಗ್ಯದ ಅಕ್ಕಿ, 50 ಕೆಜಿಯ 450 ಮೂಟೆ ಅಕ್ಕಿ ಚೀಲಗಳಿದ್ವು. ಬಡವರ ಹೊಟ್ಟೆ ತುಂಬಿಸ್ತಾ ಇದ್ದ ಅಕ್ಕಿ ಕಂಡವರ ಪಾಲಾಗಿದ್ದು, ಈ ಘಟನೆ ಸಂಬಂಧ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಪಿಐ ಚೆನ್ನಯ್ಯ ಹಿರೇಮಠ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚನೆಯಾಗಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಎಲ್ಲಾ ಆಯಾಮಗಳಲ್ಲೂ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ಲಾರಿ ನಂಬರ್ KA 07B3968 ಲಾರಿ ಶಹಾಪುರ ಗೋದಾಮಿಗೆ ಬಂದಿಲ್ಲ ಅಂತ ಶಹಾಪುರ ತಹಶೀಲ್ದಾರ್ ಉಮಾಕಾಂತ್ ವರದಿ ಸಲ್ಲಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ಥಿಕ ಪ್ರಗತಿಯಲ್ಲಿ ನಾಗಾಲೋಟ ಮುಂದುವರೆಸಿರುವ ಭಾರತ 2022-23ನೇ ಸಾಲಿನಲ್ಲಿ ,7.2% ಜಿಡಿಪಿ ಪ್ರಗತಿ ದಾಖಲಿಸಿದೆ. ಇದು ಹಿಂದಿನ ನಿರೀಕ್ಷೆಗಿಂತ ಅಧಿಕ ಮತ್ತು ವಿಶ್ವದ ಎಲ್ಲಾ ಬೆಳವಣಿಗೆ ಹೊಂದುತ್ತಾ ಇರುವ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ಆರ್ಥಿಕ ಪ್ರಗತಿಗಿಂತ ಹೆಚ್ಚು ಅನ್ನೋದು ಗಮನಾರ್ಹ. ಈ ಗಮನಾರ್ಹ ಪ್ರಗತಿಯ ಮೂಲಕ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳವಣಿಗೆ ಕಾಣ್ತಾ ಇರುವ ಆರ್ಥಿಕತೆ ಅನ್ನುವ ಹಿರಿಮೆಯನ್ನ ಮತ್ತೊಮ್ಮೆ ಭಾರತ ತನ್ನದಾಗಿಸಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 1 ದಶಕದಲ್ಲಿ ಭಾರತ ರೂಪಾಂತರಗೊಂಡಿದೆ. ವಿಶ್ವದಲ್ಲಿ ಉತ್ತಮ ಸ್ಥಾನ ಗಳಿಸಿದೆ ಮತ್ತು ಜಾಗತಿಕ ಬೆಳವಣಿಗೆಯಲ್ಲಿ ಭಾರತ ಇಂದು ಮುಂಚೂಣಿ ಸ್ಥಾನ ಗಳಿಸಿದೆ ಅಂತ ವಿಶ್ವದ ಪ್ರಖ್ಯಾತ ಬಂಡವಾಳ ಹೂಡಿಕೆ ಸಂಸ್ಥೆಯಾದ ಮಾರ್ಗನ್ ಸ್ಟ್ಯಾನ್ಲಿ ಬಣ್ಣಿಸಿದೆ. ನರೇಂದ್ರ ಮೋದಿ ಸರ್ಕಾರ 9 ವರ್ಷ ಪೂರೈಸಿ 10ನೇ ವರ್ಷಕ್ಕೆ ಕಾಲಿಡ್ತಾ ಇರುವ ಹೊತ್ತಿನಲ್ಲಿ ಈ ಕುರಿತ ವರದಿ ಪ್ರಕಟಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನ ಪ್ರವಾಸದಲ್ಲಿದ್ದು ಪುಷ್ಕರ್ನಲ್ಲಿರುವ ಬ್ರಹ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಅಜ್ಮೀರ್ ಜಿಲ್ಲೆಯ ಪುಷ್ಕರ್ನಲ್ಲಿರುವ ಪ್ರಖ್ಯಾತ ಬ್ರಹ್ಮ ದೇಗುಲದಲ್ಲಿ ಪೂಜೆಯ ಬಳಿಕ ಮಹಾ ಜನಸಂಪರ್ಕ ರ್ಯಾಲಿಯನ್ನ ಉದ್ಘಾಟಿಸಿದ್ರು. ಕೇಂದ್ರ ಸರ್ಕಾರ 9 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ಆರಂಭ ಆಗ್ತಾ ಇರುವ ಜನಸಂಪರ್ಕ ರ್ಯಾಲಿ ದೇಶಾದ್ಯಂತ ಜೂನ್ 30ರ ತನಕ ನಡೆಯಲಿದೆ. WFI ಮುಖ್ಯಸ್ಥ ಬ್ರಿಜ್ ಭೂಷಣ್ ವಿರುದ್ಧ ದೇಶವ್ಯಾಪಿ ಆಂದೋಲನ ಎದ್ದಿದೆ. ಈ ವೇಳೆ ತಮ್ಮ ವಿರುದ್ಧದ ಆರೋಪಗಳನ್ನು ಭೂಷಣ್ ತಳ್ಳಿ ಹಾಕಿದ್ದಾರೆ. ಕುಸ್ತಿಪಟುಗಳು ಮಾಡ್ತಿರೋ ಆರೋಪಗಳ ಪೈಕಿ ಒಂದು ಸಾಬೀತಾದರೂ ನಾನು ನೇಣು ಹಾಕಿಕೊಳ್ತೇನೆ ಅಂತ ಸವಾಲು ಹಾಕಿದ್ದಾರೆ. ಈ ಮಧ್ಯೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕುಸ್ತಿಪಟುಗಳನ್ನು ಬೆಂಬಲಿಸಿ ರ್ಯಾಲಿ ಮಾಡಿದ್ರು. ಹಜ್ರಾ ಮೋರ್ನಿಂದ ರವೀಂದ್ರ ಸದನ್ವರೆಗೆ ರ್ಯಾಲಿಯನ್ನ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಬಿರುಗಾಳಿ ಸಹಿತ ಮಳೆಗೆ 5ಕ್ಕೂ ಹೆಚ್ಚು ಮನೆಯ ಮೇಲ್ಛಾವಣಿಗಳೇ ಹಾರಿ ಹೋಗಿದೆ. ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮಳೆ ಅವಾಂತರದಿಂದ ಯಾದಗಿರಿಯ ಯರಗೋಳ ತಾವರನಾಯಕ ತಾಂಡದಲ್ಲಿ ಜನ ಕಂಗಾಲಾಗಿದ್ದಾರೆ. ಯರಗೋಳದಲ್ಲಿ ವಿದ್ಯುತ್ ಕಂಬ, ಮರಗಳು ಧರೆಗುರುಳಿವೆ.
ಶಿವಮೊಗ್ಗದಲ್ಲಿ ಅಕಾಲಿಕ ಮಳೆಯಿಂದಾಗಿ ಚಂದ್ರಗುತ್ತಿ ಬಳಿಯ ಅಂಕುರವಳ್ಳಿ ಗ್ರಾಮದಲ್ಲಿ ಹಲವು ಮರಗಳು ಧರೆಗುರುಳಿವೆ. ಮರಗಳು ಬಿದ್ದ ಪರಿಣಾಮ ಮನೆ ಹಾಗೂ ಕಾರು, ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. 2 ಮನೆ, 1 ಕಾರು ಸಂಪೂರ್ಣ ಜಖಮಾಗಿದೆ. ಇನ್ನು ಅಂಕುರವಳ್ಳಿಯಿಂದ ಜೋಳದ ಕೊಪ್ಪದವರೆಗೂ ಹಲವು ಮರಗಳು ಧರೆಗುರುಳಿದವು. ರಾಯಚೂರಲ್ಲಿ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದ್ದು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಳೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿಯ ಭತ್ತದ ಬೆಳೆ ಒದ್ದೆಯಾಗಿದೆ. ಇದರಿಂದ ರೈತರು ಕಣ್ಣೀರಿಟ್ಟಿದ್ದಾರೆ. ಇನ್ನು ಮಳೆ ಅಬ್ಬರಕ್ಕೆ ನಗರದ ಹಲವು ಕಡೆ ವಿದ್ಯುತ್ ವ್ಯತ್ಯಯವಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ದಾವಣಗೆರೆ ಜಿಲ್ಲೆಯ ಹಲವು ಕಡೆ ಭಾರೀ ಮಳೆಯಾಗ್ತಿದೆ. ಚನ್ನಗಿರಿಯ ಜೋಳದಾಳು ಗ್ರಾಮದಲ್ಲಿ ಸಿಡಿಲು ಬಡಿದು 2 ತೆಂಗಿನ ಮರಗಳು ಹೊತ್ತಿ ಉರಿದಿವೆ. ತೆಂಗಿನ ಮರದ ಬಳಿ ಇದ್ದ ಮನೆಯವರು ಬಚಾವಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ರೈತನೋರ್ವನ ಮದುವೆ ಮೆರವಣಿಗೆ ಚಕ್ಕಡಿಯಲ್ಲಿ ನಡೆದಿರುವುದು ವಿಶೇಷವಾಗಿದೆ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯಲ್ಲಿ ವಿಶೇಷವಾದ ಮದುವೆ ದಿಬ್ಬಣ ಹೊರಟಿತ್ತು. ಮದುವೆ ಆದಮೇಲೆ ಡಿಜೆ, ಡಾನ್ಸ್ ಕಾಮನ್. ಆಡಂಬರದ ಮಧ್ಯೆ ಮರೆತು ಹೋದ ಸಾಂಪ್ರದಾಯಿಕ ಶೈಲಿಯನ್ನ ಪ್ರವೀಣ್ ಗದಗ ಜಿಲ್ಲೆಯ ವಿದ್ಯಾ ಮದುವೆ ನೆನಪಿಸಿದೆ. ಚಕ್ಕಡಿಗೆ ಲೈಟ್ಗಳಿಂದ ಅಲಂಕರಿಸಿ ಎತ್ತುಗಳ ಬಂಡಿಯ ಮೇಲೆ ಊರಿನ ತುಂಬೆಲ್ಲ ಮೆರವಣಿಗೆ ಮಾಡಲಾಯಿತು. ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಬಿ ವೀರಪ್ಪ ಅವರನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮೈಸೂರು ಪೇಟ ತೋರಿಸಿ ಕಂಚಿನ ವೆಂಕಟೇಶ್ವರ ಮೂರ್ತಿ ಕೊಟ್ಟು ಸನ್ಮಾನ ಮಾಡಿದ್ರು. ಇದೇ ವೇಳೆ ಮಾತಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಿಮ್ಮ ಭಾಷೆಯಲ್ಲಿ ನನ್ನನ್ನು ಅಕ್ಯೂಸ್ ಅಂತಿರೋ, ಆರೋಪಿ ಅಂತಿರೋ, ಏನು ಅಂತಿರೋ ಗೊತ್ತಿಲ್ಲ. ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ನಮ್ಮ ಸರ್ಕಾರ ಪ್ರಯತ್ನ ಮಾಡುತ್ತೆ. ನಮಗೂ ಸ್ವಲ್ಪ ಬೆಂಬಲ ಕೊಡಿ, ನಮ್ಮಿಂದ ಸಹಾಯ ಪಡೆದು ನಮ್ಮ ವಿರುದ್ಧವೇ ಕಪ್ಪು ಬಾವುಟ ಹಿಡಿಬೇಡಿ ಅಂತ ಹೇಳಿದ್ರು. This will not be flown from the seat of justice ಅಂತೇಳಿ ನಾನು ನಂಬಿಕೆ ಇಟ್ಕೊಂಡು ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಜೊತೆಗೆ ಒಬ್ಬ ಕಕ್ಷಿದಾರ ಅಂತಿರೋ, ಅಕ್ಯೂಸ್ಡ್ ಅಂತಿರೋ, ಏನೋ ನನಗೆ ಕರಿತಿರೋ. ಸೊ ನಾವೆಲ್ಲ ನಿಮ್ಮಿಂದ ನ್ಯಾಯನ್ನ ಒದಗ್ತದೆ ಅಂತೇಳಿ ನಂಬಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ಈಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ರಾಜ್ಯದ ನಾನಾ ಭಾಗಗಳ ವೆದರ್ ರಿಪೋರ್ಟ್ ನೋಡೋಣ.